ಕಾಲಿಟ್ಟಿದೆ. ಈ 32ನೇ ದಿನದಲ್ಲಿ ಇನ್ನೂ ಕೂಡ ಇರಾನ್ನಲ್ಲಿ ಅಮೆರಿಕಾಗೆ ಇಸ್ರೇಲ್ಗೆ ಏನ್ ಬೇಕು ಅನ್ನುವಂತ ಕ್ಲಾರಿಟಿ ಇಲ್ಲ. ಇರಾನ್ ಜನರನ್ನ ಶಿಲಾಯುಗಕ್ಕೆ ಕಳಿಸ್ತಾರಂತೆ ಟ್ರಂಪ್. ಅಂದ್ರೆ ಅಷ್ಟು ಸರ್ವನಾಶ ಮಾಡ್ತೀವಿ ಅಂತ ಧಮಕಿ ಹಾಕಿದ್ದಾರೆ. ಅಲ್ಲರಿ 250 ವರ್ಷ ಇತಿಹಾಸ ಇರುವಂತಹ ನಿಮ್ ದೇಶ, ನಾಗರಿಕತೆ ಹುಟ್ಟಿದಾಗಿನಿಂದ ಇರುವಂತ ನಮ್ ದೇಶವನ್ನ ಹೆಂಗ್ರಿ ನಿರ್ನಾಮ ಮಾಡ್ತೀರಾ ಅಂತ ಇರಾನ್ ಕೇಳ್ತಾ ಇದೆ. ಈ ಮಧ್ಯೆ ದೇಶದ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಸೇರಿದಂತೆ ಆರ್ಥಿಕತೆ ಡೋಲಾಯಮಾನವಾಗಿದೆ. ಯಾವಾಗ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ, ಯಾವಾಗ ಗೋಲ್ಡ್ ರೇಟ್ ಕಡಿಮೆ ಆಗುತ್ತೆ, ಯಾವಾಗ ಸ್ಟಾಕ್ ಮಾರ್ಕೆಟ್ ಜಾಸ್ತಿ ಆಗುತ್ತೆ, ಯಾವಾಗ ಸ್ಟಾಕ್ ಮಾರ್ಕೆಟ್ ಪಾತಾಳಕ್ಕೆ ಬೀಳುತ್ತೆ. ಈ ಮಧ್ಯೆ ಗ್ಯಾಸ್ ಚಿಂತೆ, ಪೆಟ್ರೋಲ್ ಚಿಂತೆ, ಡೀಸೆಲ್ ಚಿಂತೆ, ಲಾಕ್ಡೌನ್ ಚಿಂತೆ, ಜನರ ಪರಿಸ್ಥಿತಿ ಹೇಳತ್ತಿರೋದು. ಇದೆಲ್ಲದರ ಮಧ್ಯೆ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಎಲೆಕ್ಷನ್ ಚಿಂತೆ. ಈಗ SSLC ಮಕ್ಕಳಿಗೆ ಹಿಂದಿ ಮಾರ್ಕ್ಸ್ ಚಿಂತೆ. ಚಿಂತೆ ಚಿಂತೆ ಚಿಂತೆ. ದೇಶ ವಿದೇಶ ಇಡೀ ಪ್ರಪಂಚ ಚಿಂತೆಯಲ್ಲಿ ಮುಳುಗಿಬಿಟ್ಟಿದೆ. ಒಬ್ಬೊಬ್ರಿಗೆ ಒಂದೊಂದು ಚಿಂತೆ. ಇದರ ಮಧ್ಯೆ ಟ್ರಂಪ್ಗೆ ಯುದ್ಧದ ಚಿಂತೆ. ಎಲ್ಲಿ ಹೋಗಿ ಏನು ಮಾಡಲಿ, ಎಲ್ಲಿ ನಿರ್ನಾಮ ಮಾಡಲಿ, ಯಾರ್ಯಾರನ್ನ ಸದೆ ಬಡಿಲಿ, ಎಲ್ಲೆಲ್ಲಿ ಹೋಗಿ ಏನೇನು ಕಿತಾಪತಿ ಮಾಡಲಿ ಅನ್ನೋ ಚಿಂತೆ. ಸೊ ಈ ಚಿಂತೆಗಳ ಮಧ್ಯೆ ಜನರ ಚಿಂತೆ ಏನು ಅನ್ನೋದೇ ನಮ್ಮ ಕನ್ಸರ್ನ್.